ನಾನು ಏನ್ ಮಾಡಿದ್ದೀನಿ? ನಂಗೆ ಈಗಲೇ ಆನ್ಸರ್ ಬೇಕು. ಮೋಸ ಮಾಡಬಾರ್ದು ನಿಧಿ. ಪ್ರೀತಿ ಮಾಡಿದವ್ರಂತೂ ಮೋಸ ಮಾಡಲೇಬಾರ್ದು. ಈ ಮದುವೆ ಆಗಲ್ಲ. ಇದೇನೇ ಇದು? ರೆಡಿ ಆಗದೆ ಹಾಗೆ ಕೂತಿದ್ಯಲ್ಲ. ಎಂಗೇಜ್ಮೆಂಟ್ ಶುರು ಆಗ್ತಿದೆ, ಲೇಟ್ ಆಗ್ತಿದೆ. ಎಲ್ಲಿ? ವಾವ್, ಈ ಲೆಹೆಂಗಾ ನಿನ್ಗೆ ಸೂಪರ್ ಆಗಿ ಸೂಟ್ ಆಗ್ತಿದೆ. ನನ್ನ ತಂಗಿ ಒಳ್ಳೆ ಬಾರ್ಬಿ ಡಾಲ್ ತರ ಕಾಣಿಸ್ತಿದ್ದಾಳೆ ನೋಡು. ಲಾಸ್ಟ್ ಟೈಮು ನಿನ್ನ ರೆಡಿ ಮಾಡೋದಕ್ಕೆ ಎಷ್ಟು ಪರದಾಡ್ತಿದ್ದೆ ನಾನು. ಅದಕ್ಕೆ ಈ ಸತಿ ಕರ್ಣನೇ ಎಲ್ಲ ಸೆಲೆಕ್ಟ್ ಮಾಡಿ ತಂದು ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಕರ್ಣ ಎಲ್ಲ ಕೆಲಸನೂ ಇಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಪರ್ಫೆಕ್ಟಾಗಿ ಸೂಟ್ ಆಗ್ತಿದೆ. ಹಾಂ, ಚೆನ್ನಾಗಿದೆ. ಗೊಂಬೆ ಥರ ಕಾಣಿಸ್ತಾ ಇದೆಯಾ? ನಿತ್ಯ, ಹಾ, ಅಜ್ಜಿ ಕರಿತಾ ಇದ್ದಾರೆ. ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಹಾ, ರೆಡಿ ಆಗ್ತಾರೆ. ಕರ್ಣ ಸರ್, ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಮೊದಲು ಹೊರಗಡೆ ಹೋಗಿ. ಇದ್ರೊಳಗೆ ಚೆನ್ನಾಯ್ತಲ್ಲ, ನೀವೇ ಡೋರ್ ಕ್ಲೋಸ್ ಮಾಡಿ ಇದನ್ನು ಲಾಕ್ ಮಾಡಿ ಈಗ ಹೊರಗಡೆ ಹೋಗು ಅಂತ ಹೇಳ್ತಿದ್ದೀರಾ. ಅಲ್ಲ, ಮುಚ್ಚಿರೋ ಡೋರಿಂದ ಆಚೆ ಹೋಗೋಕ್ಕೆ ನಾನೇನು ಮಜಿಷನ? ನೋಡಿ, ತಮಾಷೆ ಮಾಡಬೇಡಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಂಗೆ ಎಂಗೇಜ್ಮೆಂಟ್ ಆಗುತ್ತೆ. ನೀವು ಇಲ್ಲಿರೋದನ್ನ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಏನು ಅನ್ಕೋಬೇಕು ಅನ್ಕೋತಾರೆ. ಇನ್ಮೇಲೆ ಜನ ಏನು ಅನ್ಕೋತಾರೆ ಅಂತ ನಾನು ಯೋಚನೆ ಮಾಡೋ ಸೀನೇ ಇಲ್ಲ. ನಿಮ್ಗೇನೋ ಹೇಳೋದಕ್ಕಿತ್ತು, ಹೇಳ. ಹೇಳ್ಬಿಟ್ಟು ಬೇಗ ಹೊರಡಿ. ನಿನ್ನದೇ ಗಲ್ಲಿಯೊಳಗೆ ಹಾದಿ ತಪ್ಪುವೆ, ದಾರಿ ತೋರೆ. ನಿನ್ನ ಕಣ್ಣ ನೀರೊಳಗಡೆ ಮುಳುಗುತ್ತಿರುವೆ, ಕೈ ಚಾಚಾಯ. ಹದ್ದು ಮೀರಿದ ಹುಚ್ಚುತನ ನನ್ನ ಆವರ್ಸೆಯ. ಇನ್ನೆಷ್ಟು ಸತಾಯಿಸುವೆ, ತೊರೆವ ಮುನ್ನ ಒಮ್ಮೆ ಬರುವೆಯ.